ಫ್ರೆಂಡ್ಸ್ ಅಸ್ಸಲಾಮು ಅಲೈಕುಮ್. ಎಗ್ ಕರಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇನ್ಸ್ಟಂಟಾಗಿ ತುಂಬ ಟೇಸ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಕೋಕೋನಟ್ ಎಗ್ ಕರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇದೀಗ ಹೇಗೆ ಮಾಡೋದಂತ ನೋಡೋಣ. ನೋಡಿ ನೀವು ಎಷ್ಟು ಚೆನ್ನಾಗಾಗಿದೆ. ಇದೀಗ ಹೇಗೆ ಮಾಡೋದಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಒಂದು ಇಡೀ ಕೋಕೋನಟ್ ತುರ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಇದಕ್ಕೀಗ ನಾನು ಹುರ್ಕೊಂಡಿರೋ ಧನಿಯಾ, ಜೀರಿಗೆ, ಬಡೆಸೊಪ್ಪು, ಕಾಳು ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಅದೇ ತವಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸು ಹುರ್ಕೊಳ್ಳೋಣ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದೀಗ ಚೆನ್ನಾಗಿ ಹುರ್ಕೊಳ್ಬೇಕು ಬ್ಯಾಡಗಿ ಮೆಣಸು. ನೀವು ಬೇಕಾದರೆ ಕೋಕೋನಟ್ಟು ಹುರ್ಕೊಂಡು ಹಾಕ್ಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು. ಇದೀಗ ಚೆನ್ನಾಗಿ ಹುರ್ಕೊಳ್ಳಿ. ರೋಸ್ಟ್ ಆಗಬೇಕು. ಇದೀಗ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದಕ್ಕೆ ನಾನು ಇಲ್ಲಿ ತಗೊಂಡಿರೋ ಮಸಾಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದಿಸ್ಲು ಬೆಳ್ಳುಳ್ಳಿ. ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ಮಾಡಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಈಗ 1 ರೌಂಡು ತಗೊಂಡಿದ್ದೀನಿ ಗ್ರೈಂಡ್ ಮಾಡಿ, ಮತ್ತೊಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇಷ್ಟು ನುಣ್ಣಗೆ ಬರಬೇಕು. ನೀವು ಬೇಕಾದರೆ ಗ್ರೈಂಡರಲ್ಲಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮಿಕ್ಸಿ ಜಾರಲ್ಲೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೀಗ ಅದೇ ಜಾರಿಗೆ ನೀರು ಹಾಕಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಂಡು ನೀವು ಸೇರಿಸ್ಕೊಳ್ಳಿ. ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ ಸಾರು. ಇಷ್ಟು ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಇರಬೇಕು. ತೆಳು, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಇದು ಕರೆಕ್ಟಾಗಿದೆ. ಇದೀಗ ನಾವು ಒಗ್ಗರಣೆ ಕೊಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೀಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೀಗ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. 3 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಆಮೇಲೆ ಮತ್ತೇನು ಹಾಕೋಂಗಿಲ್ಲ, ಖಾಲಿ ಕರಿಬೇವು ಸೊಪ್ಪು ಒಂದು ಹಾಕಿದ್ರೆ ಆಯಿತು. ಮತ್ತು ನಾನು ಏನೂ ಹಾಕ್ತಾಯಿಲ್ಲ ಒಗ್ಗರಣೆಗೆ. ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹೆಲ್ತಿಗೂ ಒಳ್ಳೆಯದು, ತುಂಬ ಟೇಸ್ಟ್ ಆಗುತ್ತೆ. ಇದೀಗ ಮಸಾಲೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡಾಗಿದೆ ನೋಡ್ಬೋದು. ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಕಲರ್ ಕೂಡ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ. ಇದೇ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಬರೋ ತನಕ ವೇಟ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಲ್ಲಿ ತನಕ ವೇಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ಬೋದು. ಇದಕ್ಕೆ ನಾವು ಒಂದೊಂದೇ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ಬಾಯ್ಲ್ ಆಗಿದೆ ಅಲ್ವಾ, ಬಾಯ್ಲ್ ಆದಮೇಲೆ ಮೊಟ್ಟೆ ಒಡೆದು ಹಾಕ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ ಫ್ರೆಂಡ್ಸ್, ಇದೀಗ ಚೆನ್ನಾಗಿ ಬಾಯ್ಲ್ ಆಗಿದೆ. ನಾನಿಲ್ಲಿ ಒಂದು 7 ಮೊಟ್ಟೆ ತೊಗೊಂಡಿದ್ದೀನಿ. ಇದೀಗ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಒಂದು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಹಾಕ್ಕೊಳ್ಳೋಣ. ಎಲ್ಲ ಒಡೆದು ಹಾಕಿದ್ದೀನಿ. ಈಗ ಒಡೆದು ಹಾಕಿದ ತಕ್ಷಣ ನೀವು ಸ್ಪೂನ್ ಹಾಕೋಕ್ಕೆ ಹೋಗಬೇಡಿ, ಒಡೆದೋಗ್ಬಿಡುತ್ತೆ ಮೊಟ್ಟೆ. ಒಂದು 5 ನಿಮಿಷ ಬಿಡಬೇಕು. ಲೋ ಫ್ಲೇಮಲ್ಲಿ ಕ್ಲೋಸ್ ಮಾಡಿ ಇಡೋಣ ಒಂದು 5 ನಿಮಿಷ. ಆಮೇಲೆ ಒಂದು 5 ನಿಮಿಷ ಆಗಿದೆ. ಇದೀಗ ತೆಗಿಯೋಣ. ಲೈಟಾಗಿ ಸೈಡಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಬರಬೇಕು. ಒಂದೇ ಸತಿ ಮಧ್ಯೆ ಹಾಕೋಕ್ಕೆ ಹೋಗಬೇಡಿ, ತುಂಡಾಗಿಬಿಡುತ್ತೆ ಮೊಟ್ಟೆ, ಒಡೆದೋಗ್ಬಿಡುತ್ತೆ. ನಿಧಾನವಾಗಿ ಇದು ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಧಾನವಾಗಿ ಚಮಚ ಹಾಕಬೇಕು. ಈಗ ನೋಡ್ಬೋದು ನೀವು, ಒಂದೊಂದು ತಳ ಹಿಡಿದ್ಬಿಡುತ್ತೆ, ಅದಕ್ಕೆ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ಈಗ ಮತ್ತೆ ಕ್ಲೋಸ್ ಮಾಡಿಡೋಣ. ನೋಡಿ ಫ್ರೆಂಡ್ಸ್, ಇದೀಗ ಸಾರು ರೆಡಿಯಾಗಿದೆ ನೋಡ್ಬೋದು. ತುಂಡಾಗಿ ಮೇಲ್ಗಡೆ ಕಾಣ್ತಾ ಇದೆ ಮೊಟ್ಟೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ನೀವು.
ನಾನೀಗ ಇಲ್ಲಿ ಒಂದು ಪೀಸ್ ತೆಗೆದು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಡಾಗಿ ಬಂದಿದೆ ಅಂತ ಮೊಟ್ಟೆ ನೋಡಿ ಫ್ರೆಂಡ್ಸ್. ನಾನೀಗ ಒಂದು ತೆಗೆದು ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆ, ಒಂದು ಒಡೆದು ಹೋಗಿಲ್ಲ. ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಬೇಕು. ಟ್ರೈ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.